ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಶಶಾನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿತ್ರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇಂಡಿಯಾ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದವು ನಾನು ವಿಡಿಯೋಗಳನ್ನ ಅಂದರೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದೆ, ತುಂಬ ದಿನಗಳಾದವು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಈ ವಿಡಿಯೋನ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಇಂಡಿಯನ್ ಬಿಲಿಯನರ್ಸ್ ಅಂತಲೇ ಹೇಳ್ಬೋದು, ಸೆಕೆಂಡ್ ಬಿಲಿಯನರ್ ಅಂತಲೇ ಹೇಳ್ಬೋದು, ಅದಾನಿ ಅವರು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಂದರೆ ಈ ಒಂದು ವಿಡಿಯೋನ ಹಸ್ಬೆಂಡ್ ಮಾಡಿರುವಂಥದ್ದು, ಅವರು ಡ್ಯೂಟಿ ಮೇಲೆ ಹೋದಾಗ ಅಲ್ಲಿ ಕ್ಯಾಪ್ಚರ್ ಮಾಡಿರುವಂಥದ್ದು. ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ, ಬಟ್ ಅಲ್ಲಿ ತುಂಬ ಸೆಕ್ಯೂರಿಟಿ ಇತ್ತು. ಯಾಕಂದರೆ ತುಂಬ ಅಲ್ಲಿ ಚೆಕಿಂಗ್ ಎಲ್ಲ ನಡೀತಾ ಇತ್ತು, ಸೆಕ್ಯೂರಿಟಿ ಇತ್ತು. ಮೊಬೈಲ್ ಕ್ಯಾಮ್ರಾ ಯಾವುದೇ ಥರ ಆನ್ ಮಾಡಬಾರ್ದು. ಆದರೂ ಕೂಡ ಒಂದು ಕ್ಯಾಪ್ಚರ್ ಮಾಡುವಾಗ ಸ್ವಲ್ಪ ಒಂದು ಕ್ಲಿಪ್ ಬಂದಿದೆ ಅದಾನಿ ಅವ್ರದ್ದು. ಈ ಒಂದು ಕ್ಲಿಪ್ಪನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಒಂದು ಸೆಕೆಂಡ್ ಅಷ್ಟೇ ಅವ್ರಿಗೆ ಫೇಸ್ ಕಾಣ್ಬೋದು ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ಬೇಕು. ಯಾಕಂದರೆ ಅಲ್ಲಿ ವಿಡಿಯೋನೇ ಆಲ್ರೆಡಿ ಮಾಡೋ ಆಗಿರಲಿಲ್ಲ. ಅವ್ರು ಬಂದಾಗ ತುಂಬ ಸೆಕ್ಯೂರಿಟಿ ಇತ್ತು, ತುಂಬ ಸ್ಟ್ರಿಕ್ಟಾಗಿ ಅಲ್ಲಿ ಫುಲ್ಲು ಚೆಕಿಂಗ್ ಎಲ್ಲ ನಡೀತಿತ್ತು. ಅದರಿಂದ ಆದಷ್ಟು ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಚಿತ್ರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಇಂಡಿಯಾ ಒಂದು ಮಾಹಿತಿಯನ್ನು, ನನಗೆ ತಿಳಿದಿರೋಂತಹ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು, ಶೇರ್ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ಓಕೆ, ಈ ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದ್ದೀರಾ? ಇಲ್ಲಿ ಅಡಾನಿ ಇದಕ್ಕೆ ಬಂದಿದ್ದೀವಿ. ಹೌದಾ? ಯಾರು ಬರ್ತಾರೆ? ತೋರಿಸಿ ಇಲ್ಲಿ ಗೌತಮ್ ಅಡಾನಿ ಅವ್ರು ಬರ್ತಾರೆ, ಅದಕ್ಕೋಸ್ಕರ ಎಲ್ಪೇಡಿಗೆ ಬಂದಿದ್ದೀವಿ ಪಿಕಪ್ ಮಾಡಕ್ಕೆ. ಓಕೆ, ಗೌತಮ್ ಅದಾನಿ ಬರ್ತಾ ಇದ್ದಾರೆ, ಅವ್ರನ್ನ ಪಿಕಪ್ ಮಾಡಕ್ಕೆ ಬಂದಿದ್ದೀವಿ. ಫುಲ್ ಸೆಕ್ಯೂರಿಟಿ ಇದ್ದಾರೆ, ಹೌದು, ನೋಡ್ಕೊಳ್ಳಿ. ಫುಲ್ಲು Z+ ಸೆಕ್ಯೂರಿಟೀಸ್ ಎಲ್ಲದೂ. ಬಿಲಿಯನಿಯರ್, ಸೆಕೆಂಡ್ ಬಿಲಿಯನಿಯರ್ ಆಫ್ ಇಂಡಿಯಾ. ಅವ್ರ ಆದರೆ ಸಾಧ್ಯವಾದಷ್ಟು ನಾವು ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಂ ಸರ್. ಭಾಷಣ ಅವ್ರ ನಂಬರ್ ಇದೆಯಾ? ಇದೆ. ಚಿತ್ರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಭಾರತದ ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಕಡಪ ಜಿಲ್ಲೆಯಲ್ಲಿ 500 ಮೆಗಾವ್ಯಾಟ್ಸ್ 2805 ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯಾಗಿದೆ. ಹಿಂದೆ ಆಂಧ್ರಪ್ರದೇಶದ ಸಾಂಪ್ರದಾಯಿಕವಲ್ಲದ ಇಂಧನ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಎಂದು ಕರೆಯಲ್ಪಡುತ್ತಿದ್ದ ಮೆಸರ್ಸ್ ನ್ಯೂ ರಿನ್ಯೂಯಬಲ್ ಇಂಧನ ಅಭಿವೃದ್ಧಿ ನಿಗಮ ಯೋಜನೆಯ ಅಭಿವೃದ್ಧಿಯ ಹಿಂದಿನ ನೋಡಲ್ ಏಜೆನ್ಸಿಯಾಗಿರುತ್ತದೆ. ಚಿತ್ರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕಾರ್ಯಗಳ ವಿವರಗಳೇನೆಂದರೆ, ಚಿತ್ರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು 2 ಜಲಾಶಯಗಳನ್ನು ಒಳಗೊಂಡಿರುತ್ತದೆ. ಚಿತ್ರಾವತಿ ಸಮತೋಲನದ ಜಲಾಶಯವು ಕೆಳ ಜಲಾಶಯವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಬೆಟ್ಟದ ತುದಿಯಲ್ಲಿ 57.3 ಮೀಟರ್ ಗರಿಷ್ಠ ಎತ್ತರದ ಒಡ್ಡು ಹೊಂದಿರುವ ಹೊಸ ಜಲಾಶಯಗಳನ್ನು ನಿರ್ಮಿಸಲಾಗುವುದು. ಹೊಸ ಜಲಾಶಯವನ್ನು ಶಕ್ತಿಯ ಸಂಗ್ರಹಣೆ ಮತ್ತು ವಿಸರ್ಜನೆಗೆ ಆವರ್ತಕ ಬಳಕೆಗಾಗಿ ರಚಿಸಲಾಗುವುದು. ಆವಿಯಾಗುವಿಕೆ ನಷ್ಟಗಳಿದ್ದರೆ ಅವುಗಳನ್ನು ನಿಯತಕಾಲಿಕವಾಗಿ ಮರುಪಡೆಯಲಾಗುತ್ತದೆ. ಈ ಯೋಜನೆಯು 2 ಜಲಾಶಯಗಳ ನಡುವೆ ಮರುಬಳಕೆಗಾಗಿ 0.216 TMC ನೀರಿನ ಮರುಬಳಕೆ ಮತ್ತು ಬಳಕೆಯಲ್ಲದ ಬಳಕೆಯನ್ನು ಒಳಗೊಂಡಿರುತ್ತದೆ.
ಕಡಿಮೆ ವಿದ್ಯುತ್ ಬೇಡಿಕೆಯ ಸಮಯದಲ್ಲಿ ಆಫ್ ಪೀಕ್ ನೀರನ್ನು ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತದೆ. ಹೆಚ್ಚಿನ ವಿದ್ಯುತ್ ಬೇಡಿಕೆಯ ಸಮಯದಲ್ಲಿ ಆನ್ ಪೀಕ್ ವಿದ್ಯುತ್ ಉತ್ಪಾದಿಸಲು ನೀರನ್ನು ಮೇಲಿನ ಜಲಾಶಯದಿಂದ ಕೆಳಗಿನ ಜಲಾಶಯಕ್ಕೆ ಹರಿಸಲಾಗುತ್ತದೆ. ಈ ಸ್ಥಾವರವು ರಿವರ್ಸಿಬಲ್ ಪಂಪ್, ಟರ್ಬೈನ್ ಮತ್ತು ಮೋಟಾರ್ ಜನರೇಟರ್ಗಳನ್ನು ಹೊಂದಿದೆ. ಅದೇ ರೀತಿ ಈ ಯೋಜನೆಯು ಎರಡೂ ಜಲಾಶಯಗಳ ನಡುವೆ ನೀರನ್ನು ಮರುಬಳಕೆ ಮಾಡುವುದನ್ನು ಒಳಗೊಂಡಿರುತ್ತದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಫುಲ್ ಚೆಕಿಂಗ್ ಇದೆ, ತುಂಬ ಚೆಕಿಂಗ್ ಇದೆ, ಪೊಲೀಸಿದ್ದಾರೆ, ತುಂಬ ಜನ ಕೂಡ ಪ್ರತಿಯೊಂದು ಕಾರ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಜೊತೆ ಸೇಫ್ಟಿ ಮೈನ್ ಅಲ್ವಾ, ಅದರಿಂದ ಫುಲ್ಲು ಕಾರ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಹಸ್ಬೆಂಡು ಅವಾಗ ವಿಡಿಯೋ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಅದಾನಿ ಅವರು ಆಲ್ರೆಡಿ ಇಲ್ಲಿ ಇವಾಗ ಬಂದಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಅಲ್ಲಿ ಸೆಕೆಂಡ್ ಕೊಡ್ತಾ ಇದ್ದಾರಲ್ಲ, ಬ್ಲ್ಯಾಕ್ ಶರ್ಟ್ ಹಾಕಿದಾರಲ್ಲ ಅವರೇ. ಇವಾಗ ಆಲ್ರೆಡಿ ಅವರು ಎಲ್ಲ ಇಲ್ಲಿ ಕಾರ್ಯಗಳನ್ನು ಏನೇನಿತ್ತು ಅದನ್ನ ಮುಗಿಸಿ ಇವಾಗ ರಿಟರ್ನ್ ಆಗಿ ಹೊರಡ್ತಾ ಇದ್ದಾರೆ, ನೀವು ನೋಡ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.